ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತಂತ ಹೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು. ಸರ್ ದರ್ಶನ್ ಭೇಟಿ ಆದ ನಂತರ ನಿಮ್ಮ ಮನೆ ವಿಸಿಟ್ ಕೊಡ್ತಾರೆ ಏನು ಇಲ್ಲ ರೀ, ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಎದುರಿದ್ದಾರೆ. ಈ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕರಿ ಅದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯಿತು ಸರ್ ವಿಸಿಟ್? ಸರ್ ಈಗ ವೆಂಕಟೇಶ್ವರ ಮನೆಗೆ ವಿಸಿಟ್ ಮಾಡಿದ್ರು, ಈ ವಿಚಾರವಾಗಿ ಮಾತಾಡಿದ್ರು. ಇಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ದರೆ ಹೋಯ್ತಲ್ಲ. 5 ಜನ 5 ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರು ಹಾಕ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ ಬಂದಿಯಣ್ಣ, ನೀ ಬಂದಿಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿನೂ ಅದೇ ಥರ ಸುತ್ತಾರ. ನಿಮ್ಮ ಅಮ್ಮನ ನೋಡಿದ್ದೀವಿ ರೀ, 2 ಸರಿ 3 ಸರಿ ತಾಯಿಯವ್ರ ಪಿಕ್ಚರ್ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಮ್ಮ ಬಾಳಕ್ಕೆ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ, ಹೊಟ್ಟೆ ಬಿಡೋಗುತ್ತೆ. ಅಯ್ಯಪ್ಪ ಅದೇ ಈಗ ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ಸರ್, ಆಲ್ರೆಡಿ ಅರೆಸ್ಟ್ ಆಗಿದೆ. ಅದ್ರ ಪ್ರಕರಣದ ಬಗ್ಗೆ ನೋಡೋಣ. ಪಾಪ ಅದನ್ನೇ ಹೇಳಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಯಾವ ಘಟನೆಯನ್ನು ನೋಡಲಿಲ್ವೇ? ನೀವು ತೋರಿಸಿರೋದು ಅಷ್ಟೇ ನೋಡಿರೋದು. ಈ ಪ್ರಕರಣ ನಿಮ್ಮ ವೈಯಕ್ತಿಕ ಈ ಥರ ಘಟನೆಗಳಾಗಬಾರ್ದು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ನಮ್ಗೆ ಎಷ್ಟೇ ನೋವಾಗಲಿ, ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಒಂದು 2 ದೊಡ್ಡ ಕಣ್ಣೀರು ಹಾಕ್ಬಿಡೋಣ, ಇಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡ ಹತ್ಬಿಡೋಣ. ಆದರೆ ಯಾವತ್ತೂ ನಾವು ಈ ಕ್ರೋಧ, ದ್ವೇಷ, ವೈಮನಸ್ಯ, ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ ಅದೆಲ್ಲರಲ್ಲೂ ಇದು ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು. ಸರ್ ಈಗ ದರ್ಶನ್ ಅವ್ರ ಭೇಟಿ ನಂತರ ತಾವು ಇಲ್ಲಿಗೆ ಬಂದಿರೋದು ಏನೋ ಮಾತುಕತೆಗೆ ಬಂದಿದ್ದೀರಿ ಅಂತಕ್ಕಂಥ ರುಜುಗು ಸಾಧ್ಯತೆ ಅರ್ಧ ಫೇಸ್ ಸರ್ ಅವ್ರು ನಾನು ಅವ್ರು ನೋಡಿ ದರ್ಶನ್ ಅವರು, ನಾನು 5ನೇ ತಾರೀಕು ಅವರಿಗೆ ಕರೆ ಮಾಡ್ತಾಯಿದ್ದೆ. 5, 4ನೇ ತಾರೀಕು, 3ನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. 6ನೇ ತಾರೀಕು, 3ನೇ ತಾರೀಕು ಯಾವಾಗ ಕರೆ ಮಾಡಿದ್ದೀನಿ. ನಾನು ಕರೆ ಮಾಡಿದಾಗ ನನ್ನ ವಾಯ್ಸೇ ಡ್ರಾಪ್ ಆಗಿದೆ. ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯ ಕೆಟ್ಟರೆ. ಅವರು ಹಣ ಯಾಕೋ ಅಂತಾರೆ, ನಿಮ್ಮ ಗಂಟಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಯಾಕಣ್ಣ ಏನಣ್ಣ? ಏನೋ ಇಲ್ಲ ಕಣಪ್ಪ, ಇದೀನಪ್ಪ ಅಷ್ಟೇ, ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ದೆ. ಯಾಕಪ್ಪ ನೀನು ಇಲ್ಲೇ ಇದೆ, ಹೋಗೋದಲ್ಲ, ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ, ನೀನು ನೆಮ್ಮದಿ ಆಗಿರ್ಬೋದು, 1 ವಾರ ಇದ್ಬಿಟ್ಟು ಬಾಪ ನಾವು ತೋಟದಲ್ಲಿ ನಮ್ಮ ಮಡದಿಗೆ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಸಿದ್ವಿ, ಯಾಕಣ್ಣ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಅಷ್ಟೊತ್ತಿಗೆ 7ನೇ ತಾರೀಕು ಅಡ್ಮಿಟ್ ಆಗ್ತೀನಿ. 8ನೇ ತಾರೀಕು ಸರ್ಜರಿ ಆಗುತ್ತೆ. ಬೆಳಗ್ಗೆ ಈ ಥರ ಇದು ಸರ್ಜರಿ, ಮೇಜರ್ ಸರ್ಜರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.